ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಬೇಸಿಗೆಯಲ್ಲಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರು ಹೇಳಿದರು. ಅವರಿಂದು ತಮ್ಮ ನಗರದ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಿನ್ನೆ ನಗರದ ರಾಂಪುರ ಜಲಾಶಯ ಸೇರಿದಂತೆ ಕುಡಿಯುವ ನೀರಿನ ಸ್ಥಿತಿಗತಿಯ ಬಗ್ಗೆ ನಗರ ಅಧಿಕಾರಿ ಹಾಗೂ ಮಹಾನಗರ ಪಾಲಿಕೆಯೊಂದಿಗೆ ಚರ್ಚಿಸಲಾಯಿತು. ರಾಂಪುರ ಜಲಾಶಯ ಭಾಗದಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸಲು 50 ಎಕರೆ ಹೆಚ್ಚು ಜಮೀನು ಗುರುತಿಸಿ ಕೆರೆ ನಿರ್ಮಾಣಕ್ಕೆ ಚರ್ಚೆ ನಡೆಸಲಾಯಿತು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಬಳಿ ಕುಡಿಯುವ ನೀರಿನ ಸಮಸ್ಯೆಗಳ ಪಟ್ಟಿ ಈಗಾಗಲೇ ಸಿದ್ಧವಾಗಿದೆ. ನಗರ ಕುಡಿಯುವ ನೀರಿನ ನಿರ್ವಹಣೆಗಾಗಿ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 24 ಗಂಟೆ ಕುಡಿಯುವ ನೀರಿನ ಪೂರಕವಾಗಿ ಯೋಜನೆ ನಗರದಲ್ಲಿ ಅನುಷ್ಠಾನಗೊಂಡು ಅಸಮರ್ಪಕ ಕಾಮಗಾರದಿಂದ ಸ್ಥಗಿತಗೊಂಡಿದೆ. ಈ ಬಗ್ಗೆ ಪರಿಶೀಲಿಸಲಾಗುತ್ತದೆ. ಮಾರ್ಗದರ್ಶನ ಕೊಡೋರೆ ಅವರು ಶ್ರೀಮಾನ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಯಾಕೆ ಈ ರೀತಿ ವಿಫಲರಾಗಿದ್ದಾರೆ ಪರ್ಮಿಷನ್ ಕೊಡಿಸೋದ್ರಲ್ಲಿ? ಈಗ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಈಗ ಇವನ್ ಇದು ಹೋಗ್ತಾ ಇದೆ, ಉಳಿದಂಥವೆಲ್ಲ ಹೋಗ್ತಾ ಇದೆ. ಈಗ ಗೃಹಲಕ್ಷ್ಮಿದು ಇದು ಎರಡು ಪ್ರಾಬ್ಲಮ್ ಆಗಿದೆ. ದಿಸ್ ಇಸ್ ಫಾರ್ 3 months. ಈಗ ನಾವು ಹಿಂದಕ್ಕೂ ಆಗಿದೆ 2 ತಿಂಗಳು 3 ತಿಂಗಳು ಆದಾಗ ಒಂದೇ ಸಾಲ ಹಾಕಿದ್ವಿ, ಹಾಕಿಲ್ಲ ಅಂತಿಲ್ಲ. ಅವ್ರು ಕೊಡಬೇಕು, ನಾವು ಅದು ಕೊಡ್ತೀವಿ. 101% ಕ್ಲಿಯರ್ ಮಾಡ್ತಾರೆ, ಅದ್ರಾಗ ಏನು ತೊಂದರೆ ಇಲ್ಲ. ಅಲ್ಲ ಸರ್, ಜನ ಆರೋಪ ಮಾಡಿಸೋರು BJP ಅವರು ಪ್ರಧಾನಮಂತ್ರಿಗಳಿಂದ ಹಿಡಿದು ಈಗ ಯೋಜನೆ ನಾವು ಸಾಧ್ಯನೇ ಇಲ್ಲ ಅಂತ ಮಾತನ್ನು ಪ್ರಧಾನಮಂತ್ರಿ ಹೇಳಿ, ಯಾವಾಗ ಅದನ್ನು ನಾವು ಗೌರ್ಮೆಂಟ್ ಬಂದು ಅದನ್ನು ಜಾರಿಗೊಳಿಸಿದ ಕೂಡಲೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ರಾಜಸ್ಥಾನ, ಮಧ್ಯಪ್ರದೇಶ ಎಲೆಕ್ಷನ್ ನಡೆದರೆ ಅದೇ ಪ್ರಧಾನಮಂತ್ರಿ ನಿಂತ್ಕೊಂಡು ಆ ಗ್ಯಾರಂಟಿ ಅಂತ ಶಬ್ದ ಬಂದಿದ್ದೆ ಕಾಂಗ್ರೆಸ್ ಸರ್ಕಾರದ ಇಡೀ ದೇಶದಲ್ಲಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ನೇತೃತ್ವದಲ್ಲಿ ಬಂದಿದ್ದೆ ಗ್ಯಾರಂಟಿ ಎಂಬ ಶಬ್ದ ಕರ್ನಾಟಕದಿಂದ. ಸೊ ಅದನ್ನು ಇವತ್ತು ಅವರು ಕಾಪಿ ಮಾಡಿಕೊಂಡು ಮೋದಿಯವರ ಅನುಯಾಯಿಗಳು ಇವತ್ತು ರಾಷ್ಟ್ರದಲ್ಲಿ ಎಲ್ಲ ಕಡೆನೂ ಮಾಡಿ ಕಾಂಪಿಟೇಟ್ ಮಾಡಿ ಅವ್ರೇನು ಮಾಡಿದ್ರು? ಮಹಾರಾಷ್ಟ್ರದಲ್ಲಿ 48 hours ಮೊದಲು 3,000 ರೂಪಾಯಿ ಹಾಕ್ತಿದ್ರು. ಯಾಕೆ ಮಾಡಿರೋರು? ಅವ್ರಿಗೆ ನಾಚಿಕದ ಬೇರೆಯವ್ರ ಬಗ್ಗೆ ಮಾತಾಡಲಿಕ್ಕೆ? ಆ ಪ್ರಧಾನಮಂತ್ರಿ ಯೋಗ್ಯತೆ ಐತೆ ಅವರಿಗೆ? ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ಕರ್ನಾಟಕ ಅನ್ಯಾಯ ಮಾಡ್ತಾಯಿದ್ದಾರೆ? 11,500 ಕೋಟಿ ಅನೌನ್ಸ್ ಮಾಡಿ ಅಪ್ಪರ್ ಭದ್ರಾ, ಪೆರಿಪೆಲ್ಲ ರೋಡ್ಗೆ, ಕೆರೆಗಳಿಗೆ ಇವತ್ತು ಆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು. 15th ಫೈನಾನ್ಸ್ನಿಂದ ರಿಪೋರ್ಟ್ನಲ್ಲಿ ಬಂತು. ಅಲ್ಲಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರೆ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಿದ್ದಾಗ ಅಸೆಂಬ್ಲಿಯಲ್ಲಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದರು, ರೆಕಾರ್ಡ್ನಲ್ಲಿದೆ. ಇವತ್ತೊಂದು ತನಕ ಕೊಟ್ಟಿಲ್ಲ. 10 ಸಾಲ ಪ್ರಧಾನಮಂತ್ರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಳ್ಕೊಂಡಿದ್ದಾಯಿತು. ಇವತ್ತಿನವರೆಗೂ ಅದ್ರ ಬಗ್ಗೆ ಜವಾಬ್ದಾರಿ ಇಲ್ಲ, ಮಾತಾಡಿದ್ರಲ್ಲಿ ಇವರೆಲ್ಲ ಇಲ್ಲೇ ಕೂತ್ಕೊಂಡು ಬೆಳಗ್ಗೆ ಸಾಯಂಕಾಲದಂಗೆ ಮಾತಾಡ್ತಾರೆ. ಇವ್ರು ಯಾರಿಗಾದ್ರೂ ಧೈರ್ಯ ಐತೆ? ಆ ಮೋದಿಯವರ ಹತ್ರ ಹೋಗಿ ಮಾತಾಡಲಿಕ್ಕೆ ಧೈರ್ಯ ಐತೆ ಯಾರಿಗಾನ? ಈ ಸದಸ್ಯರಿಗಾಗಲಿ, ಈ ಮಂತ್ರಿಗಳಿಗಾಗಲಿ, ವಿರೋಧ ಪಕ್ಷ ನಾಯಕರಿಗಾಗಲಿ, ಅಧ್ಯಕ್ಷರಿಗಾಗಲಿ ಒಂದು ದಿವಸ ಕರ್ನಾಟಕ ಈ ರೀತಿ ಅನ್ಯಾಯ ಆಗಿದೆ ಅಂತೇಳಿ ಮಾತಾಡಿದ್ರೆ ಯಾರನ್ನ? ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ಬೇಕಲ್ಲ. ನಾವು ಹೇಳೋದನ್ನ ಯಾರೇ ವಿರೋಧ ಪಕ್ಷದಲ್ಲಿ ಇರಲಿ, ಅವ್ರ ಜವಾಬ್ದಾರಿ ಇದೆ. ನಾವು ಅಧಿಕಾರದಲ್ಲಿ ಇದ್ದೀವಿ, ನಮ್ಮ ಜವಾಬ್ದಾರಿ ಇದೆ. ನಾವು ತಪ್ಪುಗಳು ಮಾಡಿದ್ರೆ ಸರಿಪಡಿಸ್ಬೇಕಂತ ಜವಾಬ್ದಾರಿ ಅವ್ರದ್ದಿದೆ. ಏನೇನು ಈಗ ಕೇಂದ್ರ ಸರ್ಕಾರದಿಂದ ಬರಬೇಕು. ಈಗ ಅವರು ಅತ್ಯಂತ ಹಿರಿಯರು, ಅವ್ರ ಬಗ್ಗೆ ನಾವೇನೋ ಜಾಸ್ತಿ ಕಾಮೆಂಟ್ ಮಾಡೋಕ್ಕೆ ಹೋಗೋದಲ್ಲ. ಅವರ ವಯಸ್ಸಿಗೆಲ್ಲ ನಾವು ಗೌರವ ಕೊಡ್ತೀವಿ. ನಾವು ಪರಿಶಿಷ್ಟ ಜಾತಿಯ ಸಮಾನಾಂತರ ಜಾತಿ ತಾಳವಾರ ಮತ್ತು ಪರಿವಾರ ಜಾತಿಗಳ ಹೆಸರಲ್ಲಿ ಪರಿಶಿಷ್ಟ ಜಾತಿ ನಕಲಿ ಪ್ರಮಾಣ ಪತ್ರ ಪಡೆಯುತ್ತಿರುವ ಹಾವಳಿ ಹೆಚ್ಚಾಗಿದ್ದು, ಇದರ ನಿಯಂತ್ರಣಕ್ಕೆ ಆಯೋಗ ರಚನೆ ಮಾಡಬೇಕು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ ನಾಯಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ತಾಳವಾರ ಮತ್ತು ಪರಿವಾರ ಪರಿಶಿಷ್ಟ ಜಾತಿಯ ಉಪಪಂಗಡವಾಗಿದ್ದು, ಕಳೆದ 20 ವರ್ಷಗಳಿಂದ ಹಿಂದೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ತಾಳವಾರ ಮತ್ತು ಪರಿವಾರ ಹೆಸರಲ್ಲಿ ಹಿಂದುಳಿದ ಸಮುದಾಯದಲ್ಲಿ ಬರುವ ಬಹುತೇಕ ಜನರು ಪರಿಶಿಷ್ಟ ಜಾತಿ ನಕಲಿ ಪ್ರಮಾಣ ಪತ್ರ ಪಡೆಯುತ್ತಿರುವ ಕಾರಣ ಅರ್ಹ ಫಲಾನುಭವಿಗಳಿಗೆ ದೊರೆಯಬೇಕಾದ ಸೌಲಭ್ಯಗಳು ಅನ್ಯರ ಪಾಲಾಗುತ್ತಿದೆ ಎಂದು ಆರೋಪಿಸಿದರು. ಇದರ ನಿಯಂತ್ರಣಕ್ಕೆ ಸರ್ಕಾರ ಪ್ರತ್ಯೇಕ ಆಯೋಗ ರಚನೆ ಮಾಡಬೇಕು.
ನಕಲಿ ಪ್ರಮಾಣ ಪತ್ರ ಹಾವಳಿ ನಿಯಂತ್ರಣಕ್ಕೆ ಕಠಿಣ ಕಾನೂನು ಜಾರಿ ತರಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಲೋಪದೋಷಗಳಿಂದ ನಕಲಿ ಪ್ರಮಾಣ ಪತ್ರ ಹಾವಳಿ ಹೆಚ್ಚಾಗಿದೆ. ಇದರಿಂದ ತಾಳವಾರ ಮತ್ತು ಪರಿವಾರ ಎರಡು ಸಮುದಾಯದ ಜನರಿಗೆ ತೀವ್ರ ಅನ್ಯಾಯವಾಗುತ್ತಿದೆ ಎಂದರು. ನೈಜ ಫಲಾನುಭವಿಗಳಿಗೆ ಮೂಲ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಇದನ್ನು ಸರ್ಕಾರ ಅತ್ಯಂತ ಗಂಭೀರ ಪರಿಗಣಿಸಿ ನಕಲಿ ಪ್ರಮಾಣ ತಡೆಯಲು ನಾಡ ಕಚೇರಿ ತಂತ್ರಾಂಶದಲ್ಲಿ ತಿದ್ದುಪಡಿ ಮಾಡುವ ಮೂಲಕ ಅರ್ಹರಿಗೆ ನ್ಯಾಯ ದೊರಕಿಸಬೇಕು ಎಂದರು. ಎಸ್ಟಿಗೆ ಸೇರಿದ ಇತರೆ ಸಮುದಾಯದ ಅವರು ಸರ್ಕಾರದ ಮೇ 28, 2026 ಅಧಿಸೂಚನೆ ಮೇರೆಗೆ ನಾಯ್ಕಡ ನಾಯಕ ಜಾತಿ ಹೆಸರಿನಲ್ಲಿ ಪಡೆದ ಎಸ್ಟಿ ಜಾತಿ ಪ್ರಮಾಣ ಪತ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಲು ಮುಂದಾಗಬೇಕು. ಕೂಡಲೇ ಆಯೋಗ ರಚನೆ ಮಾಡಿ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪರಿವಾರ ನಾಯ್ಕರ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ನಾಯಕ ಸೀರಿಯಲ್ ನಂಬರ್ 38ರಲ್ಲಿ ನಮ್ಮದು ಎಸ್ಟಿದು ಪಟ್ಟಿ ಇದೆ. 54 ಉಪಪಂಗಡ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಸ್ಲಂ ಮನೆಗಳ ನಿರ್ಮಾಣ ಹಂತದ ಕಂತಿನ ಹಣ ಬಿಡುಗಡೆ ಸೇರಿ ನೆನೆಗುದ್ದಿಗೆ ಬಿದ್ದಿರುವ ಮನೆಗಳನ್ನು 15 ದಿನ ಒಳಗಡೆ ಪೂರ್ಣಗೊಳಿಸಬೇಕು. ಇಲ್ಲವಾದಲ್ಲಿ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವಿರುದ್ಧ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ತಮ್ಮೇಶ್ ಅವರು ಎಚ್ಚರಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗುಡಿಸಲು ಮುಕ್ತ ದೇಶ ಮಾಡುವ ಕನಸು, ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಗುತ್ತಿಗೆದಾರ ಲಾಭದಾಯಕದಿಂದ ಮನೆ ನಿರ್ಮಾಣದ ಕನಸು ಯೋಜನೆಗೆ ಸೀಮಿತವಾಗಿದೆ ಎಂದು ಆರೋಪಿಸಿದರು. ನಗರದ ಅರ್ಜುನವಾಡ ವಾರ್ಡ್ 20ರ ಸುಮಾರು 100 ಜನ ಅರ್ಹ ಫಲಾನುಭವಿಗಳು ಈ ಮಹತ್ವದ ಯೋಜನೆಗೆ ಸ್ಲಂ ಬೋರ್ಡ್ ನಿಗದಿಪಡಿಸಿದ ಹಣಕ್ಕಿಂತ ಅಧಿಕ ಹಣ ನೀಡಿ 3 ವರ್ಷ ಕಳೆದರೂ ಮನೆಗೆ ಪೂರ್ಣಗೊಂಡಿಲ್ಲ ಎಂದರು. ಮನೆಗಳು ರಸ್ತೆ ಬಿಟ್ಟು ಒಳಗಡೆ ಇದ್ದ ಕಾರಣ ಮನೆ ನಿರ್ಮಾಣ ಸಾಧ್ಯವಿಲ್ಲ ಎಂದು ಗುತ್ತಿಗೆದಾರ ಹೇಳಿದ್ದು, ಸ್ವಂತ ಖರ್ಚಿನಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಬೇಕು. ನಾವು ಹಂತವಾಗಿ 3.50 ಲಕ್ಷ ನೀಡುತ್ತೇವೆ ಎಂದು ಹೇಳಿದರು. ಅನೇಕ ವರ್ಷಗಳಿಂದ ಮನೆಗಳು ಇಲ್ಲದೆ ಕಷ್ಟದ ಜೀವನ ನಿರ್ವಹಿಸುತ್ತಿರುವ ಸ್ಲಂ ಜನರು ಸಾಲ ಸೂಲ ಮಾಡಿ ಗುತ್ತಿಗೆದಾರರಿಗೆ ಹಣ ನೀಡಿದರೂ ಇದುವರೆಗೂ ಮನೆಗೆ ಪೂರ್ಣಗೊಳಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲ್ ಆಗಿ ಇಂತಹ ಮಹತ್ತರವಾದ ಯೋಜನೆಯನ್ನು ದಿಕ್ಕು ತಪ್ಪಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಫಲಾನುಭವಿಗಳಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಮೈಕ್ರೋ ಕಂಪನಿಯ ಮಾಲೀಕರಾದ ಎಂ ಈರಣ್ಣ ಮಾನವಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವರ ಪರವಾನಗಿಯನ್ನು ರದ್ದುಗೊಳಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಫಲಾನುಭವಿಗಳ ಮನೆಗಳನ್ನು ಅತಿ ಶೀಘ್ರದಲ್ಲಿ ನಿರ್ಮಾಣ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹಣವನ್ನು 63,400 ರೂಪಾಯಿಗಳನ್ನು ಈಗ ಡಿಟಿ ಮೂಲಕ 20,000, 40,000 ಆದಷ್ಟು ಮಟ್ಟಿಗೆ ಅವರು ಕಟ್ಟಿದ್ದಾರೆ ಮತ್ತು ಅವರನ್ನು ಮನೆಗಳು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅವರು ನಿರ್ಮಾಣ ಮಾಡಿಕೊಡ್ಬೇಕಾದ ಧರ್ಮ. ಗುತ್ತಿಗೆದಾರರು ಇದರಲ್ಲಿ ಅವರ ಮನೆಗಳನ್ನು ಅವರೇ ನಿರ್ಮಾಣ ಹಣ ಪಾವತಿ ನಿರ್ಮಾಣ ಇರಬೇಕು. ಆ ಒಂದು ನೀವು ನಿರ್ಮಾಣದಲ್ಲಿ ನಿರ್ಮಾಣ ಮಾಡಿದರೆ ನಾವು ನಿಮಗೆ ಇಷ್ಟು ಕಂತಿನ ಅಂದರೆ ಸರ್ಕಾರದ ಕಡೆಯಿಂದ 6,34,000 ಇದ್ದರೆ ಇವರು 3 ಲಕ್ಷದಿಂದ 3.5 ಲಕ್ಷದವರೆಗೆ ಕೊಡ್ತೀವಂತ ಅವರಿಗೆ ಫಲಾನುಭವಿಗಳಿಗೆ ತಿಳಿಸಿರ್ತಾರೆ. ಆದರೆ ಒಂದನೇ ಕಂತಿನ ಈಗ ಬುನಾದಿಗೆ ಅಂತ ಒಂದು 75,000 ರೂಪಾಯಿ, ನೆಂಟಲ್ ಲೆವೆಲ್ಗೆ ಅಂತ ಒಂದು 75,000 ರೂಪಾಯಿ ಮತ್ತು ಚೆಕ್ ಲೆವೆಲ್ಗೆ ಅಂತ ಒಂದು 75,000 ರೂಪಾಯಿ, ಪ್ಲಾಸ್ಟರ್ಗೆ ಅಂತ ಒಂದು 75,000 ಈ ರೀತಿ ಕೊಡ್ತೀವಿ ಅಂತ ಹೇಳ್ಯಾರ. ಆದರೂ ಕೂಡ ಒಂದನೇ ಕಂತು ಮಾತ್ರ ಅವರಿಗೆ 75,000 ಮುಟ್ಟಿರ್ತದೆ. ಇದುವರೆಗೆ ಯಾವುದೇ ಕಂತಿನ ಹಣ ಅವರಿಗೆ ಮುಟ್ಟಿರೋದಿಲ್ಲ ಮತ್ತು ಅವರು ಸಾಲ ಸೂಲ ಮಾಡಿ ಕಾಸಿ ಅದನ್ನು ಮನೆಗಳನ್ನು ಅವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದುವರೆಗೆ ಈ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಶಾಮೀಲಾಗಿ ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಗೊತ್ತಿಲ್ಲ. ಅದನ್ನು ಬಯಲಿಗೆ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿ ಕೊಡಬೇಕಂತ ನಾವು ಕೇಳ್ತಾರಂತಂದ್ರೆ ನಿಮ್ಮಿಷ್ಟ ಕಟ್ಕಂದ್ರೆ ಕಟ್ಕನೆ ಬಿಟ್ಟರೆ
ಅಂತಂದ್ರೆ ಇವರು ಯಾರು ಕೇರ್ ಮಾಡ್ತಾ ಇಲ್ಲ ಸರ್. ನಾನು ಪ್ರಾಬ್ಲಮ್ ಆಗಿದೆ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ, ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಹೊಸಮನಿ ಪ್ರಕಾಶನ ಸಹಯೋಗದಲ್ಲಿ ದಿನಾಂಕ 21ರಂದು ನಿತ್ಯೋತ್ಸವ ಕವಿ ಎಂದೇ ಖ್ಯಾತರಾದ ಪದ್ಮಶ್ರೀ ಡಾಕ್ಟರ್ ಕೆ.ಎಸ್. ನಿರಾಸ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ನಗರದ ಟ್ಯಾಗೂರ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನ ಅಧ್ಯಕ್ಷ ಬಶೀರ ಅಹಮದ್ ಹೊಸಮನಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಶಾಶಹಟ್ಟಿ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್.ಕೆ. ಅಮರೇಶ್ ಅವರು ವಹಿಸಲಿದ್ದಾರೆ ಎಂದರು. ಗೌಡಪ್ಪ ಗೌಡ ಗುರ್ರೆಡ್ಡಿ ಉಪನ್ಯಾಸ ಮಾಡಲಿದ್ದಾರೆ. ಪದ್ಮಶ್ರೀ ಡಾಕ್ಟರ್ ಕೆ.ಎಸ್. ನಿರಾಸ ಅಹಮದ್ ಕನ್ನಡ ಸಂಸ್ಕೃತಿ ಕೊಡುಗೆಗೆ ಕುರಿತು ಸಂಪಾದಕ ಖಾನ್ ಸಾಬ್ ಮೋಮಿನ್ ಅವರು ವಿಷಯ ಮಂಡನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾದರೂ ಬಸವರಾಜ ಹಾಗೂ ಡಾಕ್ಟರ್ ಬಿ.ಎಂ. ವಿರೂಪಾಕ್ಷ ಆಗಮಿಸಲಿದ್ದಾರೆ ಎಂದರು. ದಿನಾಂಕ 21 ಫೆಬ್ರವರಿ 2025 ಶುಕ್ರವಾರ ಬೆಳಗ್ಗೆ 10:30 ಗಂಟೆಗೆ. ಸ್ಥಳ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಪರೀಕ್ಷಾಗೃಹದಲ್ಲಿ ಇದೆ. ಸ್ವಲ್ಪ ಸ್ಥಳ ಬದಲಾವಣೆ, ಮೇಲೆ ಸಭಾಮಂಟಪ ಪಿಒಪಿ ಬಿದ್ದೋಗಿದ್ರಿಂದ ಕೆಳಗಡೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಮೆಹಬೂಬ್ ಪಾಷಾ ಹಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಚೂರು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಆರ್.ಕೆ. ಅಮರೇಶ್, ಅಧ್ಯಕ್ಷರು, ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಯಚೂರು. ವಿಷಯ 1. ಪದ್ಮಶ್ರೀ ನಾಡೋಜ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರ ಬದುಕು ಬರಹ ಹಾಗೂ ಬರಹ. ವಿಷಯ ಮಂಡನೆ ಶ್ರೀ ಗೌಡಪ್ಪ ಗೌಡ ಗುರಡ್ಡಿ, ಕನ್ನಡ ಉಪನ್ಯಾಸಕರು, ಸೇಂಟ್ ಥಾಮಸ್ ಪದವಿ ಮಹಾವಿದ್ಯಾಲಯ ರಾಯಚೂರು. ಎರಡನೇ ವಿಷಯ ಪದ್ಮಶ್ರೀ ನಾಡೋಜ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಇವರಿಂದ ಕನ್ನಡ ಸಂಸ್ಕೃತಿಗೆ ಕೊಡುಗೆ. ವಿಷಯ ಮಂಡನೆ ಶ್ರೀ ಖಾನ್ ಸಾಬ್ ಮೋಮಿನ್, ಸಂಪಾದಕರು, ಈಶಾನ್ಯ ವಾರ್ತೆ ದಿನಪತ್ರಿಕೆ ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ದರೂರ್ ಬಸವರಾಜ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳು, ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಯಚೂರು. ಡಾಕ್ಟರ್ ಬಿ.ಎಂ. ವಿರೂಪಾಕ್ಷಿ, ಪ್ರಾಂಶುಪಾಲರು, ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು. ಶ್ರೀ ಜಿ. ಸುರೇಶ್, ಅಧ್ಯಕ್ಷರು, ಸುರಭಿ ಸಾಂಸ್ಕೃತಿಕ ಬಳಗ ರಾಯಚೂರು. ಶ್ರೀ ಯಲ್ಲಪ್ಪ ಎಂ. ಮರ್ಚೆ, ಯುವ ಕವಿಗಳು ಹಾಗೂ ಪ್ರಧಾನ ಸಂಚಾಲಕರು, ತ್ರಿಮೂರ್ತಿ ಪ್ರಕಾಶನ ರಾಯಚೂರು. ಶ್ರೀ ಸಿದ್ದಯ್ಯ ಮಾಡಗಿರಿ, ಶಕ್ತಿನಗರ್, ಸದಸ್ಯರು, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ರಾಯಚೂರು.